ಅಮ್ಮ ಆದಿಶಕ್ತಿ, ಆ ಮಾಯಾವಿಯ ಶಿರವನ್ನು ಈ ಚಕ್ರದಿಂದ ಕತ್ತರಿಸಿ ತಂದಿರನು ನೋಡಿ ಸಂತೋಷ ಪಡು ತಾಯಿ. ನಾರಾಯಣ, ಅಮ್ಮ, ಇಷ್ಟು ಯುದ್ಧವನ್ನು ಮಾಡಿದ ಆ ದಾನವನು ಆ ಶಂಕರನಿಂದ ಇನ್ನೆಂತಹ ವರಗಳನ್ನು ಪಡೆದಿರುವನೋ ಕಾಣನಲ್ಲ. ನಾರಾಯಣ, ಅಮ್ಮ ಚಿಂತೆ ಇಲ್ಲ, ನೀನೇ ಜಗತ್ತಿಗೆ ಸೂತ್ರಧಾರಿಯು, ಲಕ್ಷ್ಮೀ ರಮಣನಾಗಿಯು ಬಹುಕಾಲ ಸುಖವಾಗಿರು. ನಾರಾಯಣ, ಅಮ್ಮ ನೀನಿನ್ನು ವಿಶ್ರಾಂತಿಯನ್ನು ಹೊಂದು. ನಾರಾಯಣ, ಹಾಗೇ ಆಗಲೇ. ಮಹಾಪ್ರಭುಗಳಾದ ರಕ್ತ ಬೀಜ ಸಾರ್ವಭೌಮರಿಗೆ ಜಯವಾಗಲಿ. ಸಮಾಚಾರವೇನು ತಿಳಿಸು. ನಿಮ್ಮ ಮುದ್ದು ಕುಮಾರನಾದ ಮಾಯಾವಿಯು ರಣರಂಗದಲ್ಲಿ ಆ ದೇವಿಯಿಂದ ಅದಲಾದನು ಪ್ರಭು, ಹತನಾದನು. ಏನು ಏನು ಎಲವೋ ಮೋಸಗಾರ ಕಪಟಿ, ನಮ್ಮ ದಾನ ವಂಶಕ್ಕೆ ಕಂಟಕನಾಗಿರುವ ಕಳ್ಳನೇ, ನಿನ್ನನ್ನು ಉಳಿಸಲಾರ ಬಲಾಂತ ಬಲಹರಿಯ ಬಲಹರಿಯ ಬಲಿ ಕೊಡದ ಬಿಡೆ, ಬಲಹರಿಯ ಬಲಿ ಕೊಡದ ಬಿಡೆ, ಬಲತ್ವರಿಸಿ ಸೆಳೆಯಿದವನ ಬಲಹರಿಯ ಬಲಿ ಕೊಡದ ಬಿಡೆ. ನಮಗೆ ಮೋದಿನ ಬೀಗೆ ತೋಳ್ಬಡೆ ರಭಸವೆಂಬುವನಗಳೊಂದೋಡೆ, ನಮಗೆ ಮೋದಿನ ಬೀಗೆ ತೋಳ್ಬಡೆ ರಭಸವೆಂಬುವನಗಳೊಂದೋಡೆ. ಹರಿಯ ಶಿರವ ಕಡಿಯದ ಬಿಡೆನು, ಹರಿಯ ಶಿರವ ಕಡಿಯದ ಬಿಡೆನು, ಬಲಹರಿಯ ಬಲಿ ಕೊಡದ ಬಿಡೆ, ಬಲತ್ವರಿಸಿ ಸೆಳೆಯಿದವನ ಬಲಹರಿಯ ಬಲಿ ಕೊಡದ ಬಿಡೆ, ಬಲಿ ಕೊಡದ ಬಿಡೆ, ಬಲಿ ಕೊಡದ ಬಿಡೆ. ಅಯ್ಯೋ ಅಯ್ಯೋ ಮುದ್ದು ಕುಮಾರ, ಹಾ ಮತಿಹೀನನಾದ ನಾರಾಯಣನಿಂದ ಹತನಾದೆಯ. ಅಯ್ಯೋ, ಈ ದುಃಖವನ್ನು ಹೇಗೆ ಸರಿಸಲಿ, ಹೇಗೆ ಮರೆಯಲಿ? ಇನ್ನು ಮುಂದೆ ಯಾರೂ ನನಗೆ ದಿಕ್ಕು. ನಮ್ಮ ಗುರುಗಳಾದ ಶುಕ್ರಾಚಾರ್ಯರನ್ನು ಕರೆಸಿ ಆಲೋಚಿಸಿ ನೋಡುವೆನು, ಆಲೋಚಿಸಿ ನೋಡುವೆನು. ಈ ಶಂಕರನಿಟ್ಟ ವರಗಳು ಹೀಗಾದವೆ. ಅಯ್ಯೋ, ಈ ತೇಜೋವತಿ ನಗರವು ಹಾಳಾಗಿ ಹೋಯಿತೆ. ಗುರುದೇವ ಗುರುದೇವ, ಗುರುದೇವ ನಮಸ್ಕರಿಸುವನು. ಗುರುದೇವ, ದಾನವೇಂದ್ರ ನಿನಗೆ ಮಂಗಳವಾಗಲಿ. ಸೌಖ್ಯವೇ? ಏನೆಂದು ಹೇಳಲಿ ಗುರುದೇವ, ಏನೆಂದು ಹೇಳಲಿ? ಹಾ ಹೇಳಿ ನಾರಾಯಣನಿಂದ ಕುಮಾರನಾದ ಮಾಯಾವಿಯು ಮೃತನಾದನು. ಈಗ ಏನು ಮಾಡಲಿ ಗುರುದೇವ? ಈ ಸಂಕಟವನ್ನು ನಾನು ಸಹಿಸಲಾರೆ. ಈಗ ಏನು ಮಾಡಲಿ ಗುರುದೇವ? ಫಲವೇ ದಾನವೇಂದ್ರ, ಗುರುದೇವ, ನಾನು ಹೇಳಿದ ವಿದ್ಯಾಬಲದಿಂದ ನಿನ್ನ ಎದುರಳು ಯುದ್ಧ ಮಾಡಿ ಬದುಕಲಾರರು. ಧೈರ್ಯವನ್ನು ತಾಳು. ಗುರುದೇವ, ಗುರುದೇವ, ಇನ್ನು ಯಾರಿಗೋಸ್ಕರ ಯುದ್ಧ ಮಾಡಲಿ?
ಇನ್ನು ಯಾರಿಗೋಸ್ಕರ ಈ ರಾಜ್ಯವನ್ನು ಸಂಪಾದನೆ ಮಾಡಲಿ ಗುರುದೇವ, ಸಂಪಾದನೆ ಮಾಡಲಿ. ನನ್ನ ಬಂಧು ಬಾಂಧವರೆಲ್ಲ ಒಬ್ಬೊಬ್ಬರಾಗಿಯೇ ಮೃತರಾದರು. ಇದ್ದ ಒಬ್ಬ ಮಗನೂ ಸಹ ಮೃತನಾದರು. ಇನ್ನು ಯಾರಿಗೋಸ್ಕರ ಯುದ್ಧ ಮಾಡಲಿ ಗುರುದೇವ, ಯಾರಿಗೋಸ್ಕರ ಯುದ್ಧ ಮಾಡಲಿ? ರಾಜಾದಿರಾಜನೇ, ರಕ್ತಸೂರ ಭಯಂಕರನೇ, ಈ ಲೋಕದಲ್ಲಿ ಆಗಲಿ ಸಪ್ತಲೋಕದಲ್ಲಿ ಆಗಲಿ ನಿನ್ನ ಎದುರಾಗಿ ಬಂದರೂ ನಿನ್ನೊಡನೆ ಯುದ್ಧ ಮಾಡಿ ಬದುಕಲಾರರು. ಹರಿಹರ ಬ್ರಹ್ಮಾದಿಗಳು ನಿನಗೆ ಸಾಟಿ ಇಲ್ಲ. ಆ ಪರಶಿವನ ವರವು ಎಂದಿಗೂ ಸುಳ್ಳಾಗಲಾರದು ದಾನವೇಂದ್ರ. ಗುರುಗಳೇ, ಇನ್ನು ಚಿಂತಿಸಿ ಫಲವಿಲ್ಲ. ಈ ಧರೆಯೊಳಗೆ ಈ ರಕ್ತ ಬೀಜನ ಮುಂದೆ ನಿಂತು ಯುದ್ಧ ಮಾಡುವವರಾರು, ನನ್ನ ಸರಿಸಮನವಾಗಿ ಹೋರಾಡುವವರಾರು? ಗುರುದೇವ, ಹರಿ ಹರಾದಿಗಳ ಶಿರಗಳನ್ನೆಲ್ಲ ಆರಿದು ಬರುತ್ತೇನೆ. ನನ್ನನ್ನು ಆಶೀರ್ವದಿಸಿ ಗುರುದೇವ. ಅಂಬಿಕೆಯ ಮೂಲ ವಿಚಾರವನ್ನು ತಿಳಿಸುತ್ತೇನೆ. ನೀನು ರಥಾರೂಢನಾಗಿ ಯುದ್ಧರಂಗಕ್ಕೆ ಹೊರಡು. ಹಾಗೆ ಆಗಲಿ ಗುರುದೇವ. ದಾನವರಾಜ, ಅಲ್ಲಿ ನೋಡು, ಅಂಬಿಕೆ ಎಡಭಾಗದಲ್ಲಿ ಕುಳಿತಿರುವವರೇ ಅರವಿರಂಚಿ ಮೊದಲಾದ ಪ್ರಮುಖರು. ದಾನವೇಂದ್ರ, ಗುರುದೇವ, ಅಂಬಿಕೆಯ ಬಲಭಾಗದಲ್ಲಿ ಕುಳಿತಿರುವವನೇ ನಿನಗೆ ಕುಲವೈರಿಯಾದ ನಾರಾಯಣನು. ಗುರುದೇವ, ಆ ಕಬಡ್ಡಿ ಮೋಸಗಾರನನ್ನು ಎಂದಿಗೂ ಉಳಿಸುವುದಿಲ್ಲ ಗುರುದೇವ. ದಾನವೇಂದ್ರ, ಗುರುದೇವ, ಅಂಬಿಕೆಯ ಪಾದದಲ್ಲಿ ಕುಳಿತಿರುವನೇ ಬ್ರಹ್ಮನು ಮೇಲಾಗಿ ನಿನ್ನ ಬೆನ್ನೆಯಿಂದ ನಿಂತಿರುವವರೇ 330 ಕೋಟಿ ದೇವತೆಗಳು. ಹೀರಾಲಿ ಗುರುದೇವ, ಎದುರಿಗೆ ಬಂದವರನ್ನು ಶಣ ಬಡಿದ ಬಿಡುವುದಿಲ್ಲ. ಅವರ ವಿತರಣವು ನಿನ್ನ ಅಂಬಿಕೆಯ ಪಾದದಲ್ಲಿ ಮೂಢನಾಗಿ ಕುಳಿತಿರುವನು. ಓಡು, ಯುದ್ಧವನ್ನು ಮಾಡು. ಯಾರನ್ನು ಹೊರಡುವನು. ನನಗೆ ರಾಜದ್ರೋಹ ಮಾಡಿದ ಆ ವಿತರಣೆ ಗುರುದೇವ. ಇಲವೋ ನೀಚ, ನಾಲಿಗೆಯಿಂದ ಆಡುವ ಮಾತುಗಳಿಂದಲೇ ಐಶ್ವರ್ಯ ಬರುವುದು. ನಾಲಿಗೆಯಿಂದ ಆಡುವ ಮಾತುಗಳಿಂದಲೇ ಬಂಧುಗಳು ಬಾಂಧವರಾಗುವರು. ನಾಲಿಗೆಯಿಂದ ಆಡುವ ಮಾತುಗಳಿಂದಲೇ ಬಂಧನವೂ ಬರುವುದು. ನಾಲಿಗೆಯಿಂದ ಆಡುವ ಮಾತುಗಳಿಂದಲೇ ತನಗೆ ಮರಣವೂ ಬರುವುದು. ಇದನ್ನು ನೀನರಿಯದೆ ಎಲ್ಲವೋ ಮದಾಂಧ ಮಾರಿ ತಿನ್ನುವುದಕ್ಕೆ ಕಾದಿರುವ ವೇಳೆಯಲ್ಲಿ ಕೋಣಮದ ವೇರಿ ಬಂದಂತೆ ನೀನು ನನ್ನೊಡನೆ ಬಂದು ನಿಂತಿರುವೆಯ. ಎಲವೋ ಮಾರಿ, ಹುಟ್ಟಿದ ನಂತರ ಮರಣವು ಸಿದ್ಧವಾಗಿರುವುದು. ಯಾರಿಗೂ ತಪ್ಪಲಾರದು ಎಲವೋ ಕೂಡ ಅಂಬಿಕೆ. ಈ ಭುಜಬಲ ದಂಡ ರಕ್ತ ಬೀಜಾಸುರನ ಎದುರಿಗೆ ನಿಂತು ಯುದ್ಧ ಮಾಡುವ ಶಕ್ತಿ ನಿನ್ನಲ್ಲಿರುವುದೇನೇ ರಂಡೆಯೇ? ನಿನ್ನ ಯುದ್ಧಕ್ಕೆ ಅವರಿವರನ್ನು ಗೆದ್ದೆ ಎಂದ ಮಾತ್ರಕ್ಕೆ ಈ ರಕ್ತ ಬೀಜಾಸುರ ಗೆಲ್ಲುವುದು ಅಸಾಧ್ಯ. ನಿನ್ನ ಉದರವನ್ನೆಲ್ಲ ಆಡಿದು ಈ ಶಾಕಿನಿ ಮನೆಯಾಗುತ್ತೇನೆ ರಂಡೆಯೇ. ಮಾರಿ ಇಲವೋ ಮೂಢ, ಎಲವೋ ಮಾರಿ, ನೀನು ಹರಿಹರ ಬ್ರಹ್ಮನನ್ನು ಜಯಿಸಿರುವುದು ನಿಜ, ಆದರೆ ನನ್ನನ್ನು ಮಾತ್ರ ನೀನು ಜಯಿಸಲಾರೆ. ಎಲವೋ ಹನುಮ, ಎಲವೋ ಮಾರಿ, ಧ್ವಂಸ ಮಾಡುವೆ ಜಂಟಿ ನಿನ್ನನ್ನು ಎಲವೋ ಮಾರಿ,
ಎಲ್ಲವೋ ಹನುಮ, ಎಲವೋ ಮಾರಿ, ನೀನು ಹರಿಹರ ಬ್ರಹ್ಮಾದಿಗಳನ್ನು ಜಯಿಸಲೆಂದು ಅಹಂಕಾರ ತೋರಬೇಡ. ಬ್ರಹ್ಮನ ಆಶ್ರಯ ನನ್ನದು. ಹರಿಹರ ಬ್ರಹ್ಮರು ನನ್ನ ಉದರದೋಜ್ಜನಿಸಿದ ಪುತ್ರರಲ್ಲವೇ? ಈ ದಿನ ಈ ಅಂಶವನ್ನು ನೀನರಿಯರೆ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ನಿನಗೆ ಬಂದಿರೋದ ಮೂರ್ಖ. ನೀಚ, ಹರಿಹರಾದಿಗಳನ್ನ ಎದುರು ಸೇರಲು ಎಲ್ಲವೋ ನೀಚ. ಏನಿದು? ಎಲವೋ ಮಾರಿ, ಅದೇಗೆ ಕೊಲ್ಲುವೆ ಕೊಲ್ಲು ಮಾರಿ. ನನ್ನ ಪರಾಕ್ರಮಿಶಾಲಿಗಳು ಹುಟ್ಟುತ್ತಲೇರೋ ಅದೇಗೆ ಕೊಲ್ಲುವೆ ಮಾರಿ, ಕೊಲ್ಲು ನೋಡ್ತೇನೆ, ಕೊಲ್ಲು ಮಾರಿ. ಏನಿದು? ಈತನ ರಕ್ತವು ಕಿಂಚಿತ್ತು ಧರಣಿ ಮೇಲೆ ಬಿದ್ದರೆ ಇಂತಹ ಪರಾಕ್ರಮಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಉತ್ಪನ್ನರಾಗುತ್ತಿರುವರಲ್ಲ. ಈತನು ಪಡೆದಿರುವ ವರವು ಇನ್ನೆಂತಹದ್ದಿರಬಹುದು? ಸ್ವಲ್ಪ ಮುಂದಕ್ಕೆ ಬಿದ್ದರೆ ಇವರಂತ ಪರಾಕ್ರಮಿಗಳು ಸಹಸ್ರಾರು ಮಂದಿ ಉದ್ಭವಿಸಲೆಂದು ವರವನ್ನು ಪಡೆದಿರುವರು. ಈತನ ರಕ್ತವನ್ನು ಭೂಮಿಗೆ ಬೀಳದಂತೆ ಈತನನ್ನು ಕೊಲ್ಲಬೇಕು ತಾಯಿ. ಎಲ್ಲವೋ ಹನುಮ, ಏಳು ನಾಲಿಗೆಯ ದುರ್ಗಿಯಾಗಿ ಇಡೀ ಭೂಮಂಡಲಕ್ಕೆ ನಾಲಿಗೆಯನ್ನು ಚಾಚಿ ನಿನ್ನ ರಕ್ತವ ಕಿಂಚಿತ್ತು ಧರಣಿಯ ಮೇಲೆ ಬೀಳದ ಹಾಗೆ ನಿನ್ನನ್ನು ಸಂಹಾರ ಮಾಡುತ್ತೇನೋ ಮದಾಂಧ. ಮಹಿಷಾಸುರನ ರಕ್ತವನ್ನೇ ಹೀರಿದ ಮಹಿಷಮರ್ದಿನೋ ನಾನು. ಸುಮ್ಮನಿ ಸುಮ್ಮರನ್ನೇ ಚಂಡಾಡಿದ ಶಂಬರ ವೈರಿಯ ನಾನು. ಎಲ್ಲವೋ ಹನುಮ, ಚಂಡಾಡಿದ ಚಾಮುಂಡಿಯ ಆದಿಶಕ್ತಿಯ ಮೇಲ ನಿನ್ನ ಪ್ರತಾಪ ಸಿದ್ಧನಾಗುವುದಂದ. ಸಿದ್ಧರಾಗು ಮೂರ್ಖ, ಚಂಡಿನಿಂದಯ ಎಲ್ಲವೋ
ಆದಿಶಕ್ತಿಯು ನಾನೇ ಕಣ, ಆದಿಶಕ್ತಿಯು ಆದಿಶಕ್ತಿಯ ಪಾದ ಆರ್ಬೇಕತಿ ಗೋವಿಂದ, ನವಗ್ರಹ ಪಾದ ಆರ್ಬೇಕತಿ ಗೋವಿಂದ, ಹರ ಪಾರ್ವತಿ ಪದಗೆ ಹರ ಮಹಾದೇವ. ಮಧುಕೈಟವರ ಮಧುವನ
ಮಾತೆಯಾದ ದೇವಿ ನಿನ್ನ ದಯದಿಂದ ಮಧುಕೈಟಭ, ಮಹಿಷಾಸುರ, ಚಂಡ, ಚಾಮುಂಡ, ಸುಷೇಣ ಇಂತಿಂತಹ ದಾನವರನ್ನು ಸಂಹರಿಸಿ ನಮ್ಮನ್ನು ನಿವಾರಿಸಿದೆ. ನಿನ್ನ ಮಹಿಮೆಯನ್ನು ಬಿಟ್ಟು, ಅಗಾರವಾದ ರೂಪವನ್ನು ಬಿಟ್ಟು ಸುಲಕ್ಷಣವಾದ ರೂಪಿಣಿಯಿಂದ ನಮ್ಮೊಡನೆ ಮಾತನಾಡು ತಾಯಿ. ಹರಿಹರ ಸುರ ದಿಕ್ಪಾಲಕರೇ, ಆ ದುಷ್ಟ ರಕ್ಕಸರನ್ನು ಸಂಹಾರ ಮಾಡಿ ನಿಮ್ಮ ಪದವಿಗಳನ್ನು ನಿಮಗೆ ಕೊಡಿಸಿದ್ದೇನೆ. ನೀವಿನ್ನು ಚಿಂತೆಯನ್ನು ಬಿಟ್ಟು ಸಂತೋಷದಿಂದಿರಿ. ನಿಮಗೆ ಬಾಲಕರ್ತನಾಗಿ ನಾರಾಯಣನಿರುತ್ತಾನೆ. ನಾನಿನ್ನು ನನ್ನ ನಿಜ ಸ್ಥಾನಕ್ಕೆ ತೆರಳುತ್ತೇನೆ. ನಿಮಗೆ ಶುಭವಾಗಲಿ. ತಥಾಸ್ತು.